शाश्वत नाही कशी जलती की नाही दुःख आहे शाश्वत नाही म्हणजे एक दुःख नाही बा ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀಯುತ ಎಂ ಶೇಷಗಿರಿ ಕಾಮತ್. ಮುಖ್ಯ ಅತಿಥಿ ಅಭ್ಯಾಗತರಾಗಿ ಕೆ ಕಮಲಾಕ್ಷ ಕಾಮತ್, ಶ್ರೀಯುತ ವಿಶ್ವನಾಥ ರಾವ್, ಶ್ರೀಮತಿ ಜಯಶ್ರೀ ಕಾಮತ್, ಶ್ರೀಯುತ ದೇವರಾಜ್, ಶ್ರೀಯುತ ಜಾನ್ ಡಿಸಿಲ್ವಾ, ಶ್ರೀಯುತ
ಕೃಷ್ಣಮೂರ್ತಿ ರಾವ್, ಶ್ರೀಯುತ ಬಿ ಕೃಷ್ಣಮೂರ್ತಿ ಎಂದು ಗೌರವಿಸಲ್ಪಟ್ಟಿದ್ದಾರೆ. ನಮ್ಮ ಪರಂಪರೆ ಈ ಪೂಜನೀಯ ವಿಮರ್ಶೆಯಲ್ಲಿ ಕೂಜಂತಂ ರಾಮರಾಮೇತಿ ವಿವರಣಾದರಾಕ್ಷರಂ ಆರ್ಯ ಕವಿತಾಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಎಂದು ಗೌರವಿಸಿದೆ. ವಾಲ್ಮೀಕಿ ಎನ್ನುವ ಕೋಕಿಲೆಯು ಕಾವ್ಯ ಎನ್ನುವ ವೃಕ್ಷದ ಶಾಖೆಗಳ ಮೇಲೆ ಕುಳಿತು ರಾಮ ರಾಮ ಎನ್ನುವ ಮಧುರ ಪದಗಳನ್ನು ಕೂಡಿಸುತ್ತಿದೆ. ಆ ವಾಲ್ಮೀಕಿ ಕೋಕಿಲಕ್ಕೆ ನಮನಗಳು. ಸ್ವಾಮಿ ವಿವೇಕಾನಂದ ಧ್ಯಾನ ಮತ್ತು ಯೋಗಮಂದಿರ ದರ್ವಾಜೆ ಇದರ ಪ್ರವರ್ತಕರಾದ ಕಾರ್ಕಳದ ಪ್ರಖ್ಯಾತ ಚಾರ್ಟರ್ಡ್ ಇಂಜಿನಿಯರ್ ವಿನ್ಯಾಸ್ ಇಂಜಿನಿಯರಿಂಗ್ ಸಂಸ್ಥೆಯ ಶ್ರೀ ಶ್ರೀನಿವಾಸ ಪೈ ಮತ್ತು ಶ್ರೀಮತಿ ನಿರ್ಮಲಾ ಶ್ರೀನಿವಾಸ ಪೈ ಇವರ ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ಹೊಸಸಂಜೆ ಬಳಗ ಕಾರ್ಕಳ ಇವರ ಸಹಯೋಗದಲ್ಲಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಆಚರಿಸಲಾಗುವ ಸಂಭ್ರಮದ ಸಮಾರಂಭ ಇದೀಗ ನಡೆಯಲಿದೆ. ಇಂದಿನ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ನಡೆಸಿಕೊಳ್ಬೇಕು ಅಂತ ಶ್ರೀ ಹಿರಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾ ते मे युक्ततमामताः. एत्वक्षरमनिर्देश्यम् अव्यक्तं पर्यपासते सर्वत्र गमचिन्त्यं च कूटस्थमचलं ध्रुवं सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः. क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते. ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಎನ್ನುವಂತಹ ಎರಡು ಮೊದಲಿಗೆ ದೀಪದ ಗಂಧ ಪ್ರೀತಿಯೊಬ್ಬರಲ್ಲಿ ಬೆಳಕನಿಂದ ಸಿಂಗರಿತದಲ್ಲದೆ ಮನೆ ಮನೆಯ ಮೇಲೆ ಮೇಲೆ ಜ್ಞಾನದೀಪದ ಒಂದು ವಿವೇಕದ ಕಿಡಿ ಅದರಲ್ಲದೆ ಪರಿಗಂಧ ಮನಸ್ಸಿನಲ್ಲಿ ಹೊರಗಡೆ. ಇದು ಮಹಾಕಾವ್ಯದ ಕರ್ತರಾಗಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಯ ಜನ್ಮದಿನದ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆದ್ಯರು ಗಣ್ಯರು ಸರ್ವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನೇರವಾಗಿ ನಾನು ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಒಂದೆರಡು ಮಾತುಗಳನ್ನಾಡ್ತಾನೆ. ತುಂಬ ಗೊತ್ತಿದೆ ಎನ್ನುವಂತಹ ವಿದ್ವಾಂಸೆಯೂ ಅಲ್ಲ, ತುಂಬ ಗೊತ್ತಿಲ್ಲ ಎನ್ನುವಂತಹ ವಿಚಾರವೂ ಇಲ್ಲ. ನನಗೆ ತಿಳಿದಿರ್ತಕ್ಕಂತಹ ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ತುಂಬ ಖುಷಿ ಪಡ್ತೇನೆ. ನಿಜವಾಗಿಯೂ ನಿಮಗೆ ಸರ್ ಕಾಲ್ ಮಾಡಿ ಹೇಳಿದಾಗ ಒಂದು ಸಲ ಭಯ ಆಯಿತು. ದೊಡ್ಡ ಕಾರ್ಯಕ್ರಮ, ಯಾವತ್ತೂ ಕೂಡ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಅದೇನು ಹೇಳ್ತೇವೆ, ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಹೋಗ್ತೇವೆ ವಿನಃ ಒಂದೇ ಸಲ ಇಷ್ಟು ಜನರ ಮುಂದೆ, ಅದು ಕೂಡ ದೊಡ್ಡವರಿರ್ತಾರೆ, ತಿಳಿದವರಿರ್ತಾರೆ, ಅವ್ರ ಮುಂದೆ ಮಾತಾಡಬೇಕು ಅಂತ ಹೇಳಿದರೆ ಕಾಲು ಅಲುಗಾಡ್ತದೆ. ಆ ಸಂದರ್ಭದಲ್ಲೆಲ್ಲ ವಿವೇಕಾನಂದರನ್ನು ನಾನು ನನ್ನ ಆದರ್ಶರನ್ನಾಗಿ ತಗೊಳ್ತೇನೆ. ಪ್ರತಿ ಸಲ ಅವರು ಹೇಳಿದ ಮಾತು ನೆನಪಾಗ್ತದೆ. ಅಷ್ಟೂ ಸಲ ಭಾಷಣ ಮಾಡಿದರೂ ಕೂಡ ಒಂದು ಸಲ ಜನಸಾಗರವನ್ನು ನೋಡಿದಾಗ ನನಗೆ ಕೈಕಾಲು ಅಲುಗಾಡಿತು ಅಂತ. ಹಾಗೆ ಎಲ್ಲ ಹಿರಿಯರನ್ನು ನೋಡಿದಾಗ ಒಂದು ಸಲ ಅಲುಗಾಡಿದ್ರು ಪರವಾಗಿಲ್ಲ, ಮಾತಾಡ್ತೇನೆ ಎನ್ನುವಂತಹ ಧೈರ್ಯ ಇದೆ. ಯಾಕಂತ ಹೇಳಿದರೆ ನಿಮ್ಮ ಮುಖದಲ್ಲಿರುವಂತಹ ಈ ಒಂದು ಮಂದಹಾಸ ನಿಜವಾಗಿಯೂ ನನಗೆ ವಾಲ್ಮೀಕಿಯವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತ. ಒಂದು ಮಾತಿದೆ ಹಿರಿಯರೇ, ತದ್ವಿಜ್ಞಾನಾರ್ಥಂ ಸಾಗರ ಮೇವಾಪಿ ಗಚ್ಚತೆ
ಯಾರು ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿಸಿಕೊಂಡಿರ್ತಾರೋ ಅವರು ನಮಗೆ ಗುರುಗಳ ಸಮಾನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳೇ ನಮಗೆ ಮೊದಲ ಗುರು. ತಂದೆ ತಾಯಿಯನ್ನ ದೇವರು ತಂದೆ ತಾಯಿಯನ್ನ ಸೃಷ್ಟಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಲವೂ ಕೂಡ ದೇವರಿಗೆ ನಾವು ಕರೆದಲ್ಲೆಲ್ಲ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲಂತೆ. ಅದೇ ಅಮ್ಮ ಅಂತ ಹೇಳಿ ನೋವಿನಲ್ಲಿ ಕರೆದಾಗ, ಅಪ್ಪ ಅಂತ ಹೇಳಿ ನೋವಿನಲ್ಲಿ ಕರೆದಾಗ ದೇವರು ಅಪ್ಪ ಅಮ್ಮನನ್ನ ನಮ್ಮ ಜೊತೆಗೆ ಕಳಿಸ್ತಾನೆ. ಯಾಕಂತ ಹೇಳಿದ್ರೆ ಪ್ರತಿ ಸಲವೂ ನಿನ್ನ ಜೊತೆ ನಾನಿದ್ದೇನೆ ಎನ್ನುವಂಥದ್ದು. ಎಲ್ಲರಿಗೂ ಕೂಡ ವಾಲ್ಮೀಕಿಯವರ ಜಯಂತಿಯ ಶುಭಾಶಯವನ್ನ ತಿಳಿಸ್ತೇನೆ. ನಿನ್ನೆಷ್ಟು ನಾವೆಲ್ಲರೂ ಕೂಡ ವಾಲ್ಮೀಕಿ ಜಯಂತಿಯನ್ನ ಆಚರಿಸಿದ್ವಿ. ಹೇಗೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಎಲ್ಲರಿಗೂ ವಿಚಾರಗಳು ಗೊತ್ತಿತ್ತು. ವಾಲ್ಮೀಕಿ ಅಂದ್ರೆ ಯಾರು, ವೇದವ್ಯಾಸರಂದ್ರೆ ಯಾರು, ರಾಮ ಅಂದ್ರೆ ಯಾರು, ಸೀತೆ ಅಂದ್ರೆ ಯಾರು, ಪ್ರತಿಯೊಂದು ವಿಚಾರಗಳು ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಹಿರಿಯರು ಹೇಳಿಕೊಡ್ತಾ ಇದ್ರು. ಆದ್ರೆ ಇವತ್ತು ವಾಲ್ಮೀಕಿ ದಿನಾಚರಣೆಯ ಹೊತ್ತು ನಮಗೆ ರಜೆ ಇದೆ ಅಂತ ಹೇಳಿ ಮಾತ್ರ ನಾವು ಕ್ಯಾಲೆಂಡರ್ ಅನ್ನು ನೋಡ್ತೇವೆ ಅಂತ ಬಿಟ್ರೆ ಬೇರೆ ವಾಲ್ಮೀಕಿ ಅಂದ್ರೆ ಯಾರು ಎನ್ನುವಂತಹ ವಿಚಾರವೇ ನಮಗೆ ಮರ್ತು ಹೋಗಿದೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಿಗ್ತದೆ, ಅಥವಾ ಬೇರೆ ಹಿರಿಯರ ಹತ್ರ ಕೇಳಿದಾಗ ಹಿರಿಯರಿಗೆ ಗೊತ್ತಿದೆ. ಆದರೆ ನಮ್ಮ ಜನರೇಷನ್ ಇರಬಹುದು, ನಮ್ಮ ಜನರೇಷನ್ಗಿಂತ ನಂತರದ ಮಕ್ಕಳಿಗಿರಬಹುದು, ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದರ ಯಾವುದರ ಬಗ್ಗೆ ಕೂಡ ಅರಿವಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವತ್ತಿನ ಶಿಕ್ಷಣಕ್ಕೆ, ಇವತ್ತಿನ ಪಠ್ಯಪುಸ್ತಕಕ್ಕೆ ಹೊಂದಿಕೊಂಡು ಹೋಗಿದ್ದೇವೆ ವಿನಃ ನಮ್ಮ ಸನಾತನ ಧರ್ಮ, ಸಹಸ್ರ ವರ್ಷಗಳ ಇತಿಹಾಸವನ್ನ ಹೊಂದಿದಂತಹ ಶ್ರೇಷ್ಠ ಧರ್ಮ, ಯಾವ ಧರ್ಮಕ್ಕೂ ಅಷ್ಟೊಂದು ಶ್ರೇಷ್ಠತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆವತ್ತಿನ ಕಾಲದಿಂದಲೂ ಇವತ್ತಿನ ಕಾಲದವರೆಗೂ ಕೂಡ ಮನುಷ್ಯ ಹೇಗೆ ಬದುಕಬೇಕು ಎನ್ನುವುದನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಒಂದು ಸುಂದರ ಧರ್ಮ ಅಂತ ಹೇಳಿದ್ರೆ ಅದು ನಮ್ಮ ಸನಾತನ ಧರ್ಮ. ಅದರಲ್ಲಿ ಬರುವಂತಹ ಮಹಾಕಾವ್ಯಗಳು ರಾಮಾಯಣ, ಮಹಾಭಾರತ. ಅದರ ಜೊತೆಗೆ ಮಹಾಭಾರತದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದಂತಹ ಭಗವದ್ಗೀತೆ. ನಾವಿವತ್ತು ವಾಲ್ಮೀಕಿಯವರ ಬಗ್ಗೆ ತಿಳ್ಕೊಳ್ಳೋಣ. ವಾಲ್ಮೀಕಿ ಎನ್ನುವಂತಹ ವ್ಯಕ್ತಿ ಸಾಮಾನ್ಯವಾಗಿ ನಮ್ಮ ತರವೇ ಸಾಮಾನ್ಯ ವ್ಯಕ್ತಿಯೇ ಆಗಿದ್ದವರು. ಅವರ ತಂದೆ ಪ್ರಚೇತಸನ ಎನ್ನುವಂತಹ ಒಬ್ಬ ಶ್ರೇಷ್ಠ ಮುನಿ. ಆ ಮುನಿಯ ಮಗನಾಗಿದ್ರು ಕೂಡ ವಾಲ್ಮೀಕಿ ಯಾಕೆ ಬೇಡನಾಗಿದ್ರು, ಯಾಕಿರಬಹುದು? ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಬೇರ್ ಎನ್ನುವಂತಹ ಒಂದು ಬುಡಕಟ್ಟು ಜನಾಂಗದವರ ಜೊತೆಗೆ ಹಂಚಿಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಯಾರ ಜೊತೆಗೆ ಇರ್ತೇವೆ ಅವರು ನಮ್ಮ ಮೇಲೆ ಪ್ರಭಾವ ಬೀರ್ತಾರೆ. ಅವರ ವಿಷಯ ಏನು? ಬುಡಕಟ್ಟು ಜನಾಂಗದವರು ಬೇಟೆಯಾಡ್ತಾರೆ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಅವರಿಂದೆಲ್ಲವನ್ನ ಲೂಟಿ ಮಾಡಿಕೊಂಡು ಮತ್ತೆ ನಮಗೆ ಬೇಕಾದದನ್ನ ಪಡ್ಕೊಳ್ತಾರೆ. ಇದೇ ವ್ಯವಸ್ಥೆಯಲ್ಲಿ ಇದ್ದವರು ವಾಲ್ಮೀಕಿ ಅವರು. ಅವರ ಮೊದಲ ಹೆಸರು ರತ್ನಾಕರ ಅಂತ ಹೇಳಿ. ಜನ್ಮನಾಮ ವಾಲ್ಮೀಕಿಯವರು ವಾಲ್ಮೀಕಿ ಆಗುವುದಕ್ಕಿಂತ ಮೊದಲು, ವಾಲ್ಮೀಕಿ ಮಹರ್ಷಿ ಆಗುವುದಕ್ಕಿಂತಲೂ ಮೊದಲು ಅವರಿಗಿದ್ದಂತಹ ಹೆಸರು ರತ್ನಾಕರ ಎನ್ನುವಂಥದ್ದು. ಹೀಗೆ ವಾಲ್ಮೀಕಿಯವರು ಆ ಬೇಡರ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ದಂತಹ ಅನಾಹುತಗಳು, ಅವರ ದಡೋರೆಗಳು ಇರಬಹುದು, ಅದೆಲ್ಲವನ್ನ ನೋಡಿದಂತಹ ದೇವರುಗಳಿಗೆ ಒಂದು ರೀತಿಯ ಸಂಕಟ ಉಂಟಾಗ್ತದೆ. ಇದನ್ನು ಹೀಗೆ ಮುಂದುವರಿಸ್ತಾ ಬಿಟ್ರೆ ಖಂಡಿತವಾಗಿಯೂ ನಮಗದು ತುಂಬಾ ಕಷ್ಟ. ಜನರೆಲ್ಲರನ್ನ ಹೊಡೆದುಕೊಳ್ತಾ ಇದ್ದಾರೆ, ಏನಾದರೂ ಮಾಡಿ ಇವರಲ್ಲಿ ಬದಲಾವಣೆಯನ್ನ ಉಂಟು ಮಾಡಬೇಕು ಅಂತ. ಆಗ ನಾರದರು ಪ್ರತ್ಯಕ್ಷರಾಗಿ ವಾಲ್ಮೀಕಿಯಲ್ಲಿ ಹೇಳುವಂತಹ ಮಾತು, ಈ ಪಾಪ ಕರ್ಮಗಳಿಗೆ ನೀನು ಒಡೆಯನಾಗಬೇಡ. ನಿನ್ನಂತಹ ಅದೆಷ್ಟೋ ಜನರು ನಿನಗೆ ಹೊಡೆದಾಗ ನೋವಾಗ್ತದೆ, ನಿನಗೆ ನೋವಾಗ್ತದೆ ಅಂತ ಹೇಳಿದ್ರೆ ನಿನ್ನ ಹಾಗೆ ಇರುವಂತಹ ಇನ್ನೊಂದು ಜೀವಿಗೂ ಖಂಡಿತವಾಗಿಯೂ ನೋವಾಗ್ತದೆ. ಹಾಗಾದ್ರೆ ಇಬ್ಬರಲ್ಲೂ ನೋವಾಗ್ತದೆ ಅಂತ ಹೇಳಿದ್ರೆ ಅವನು ಮನುಷ್ಯನೇ, ನೀನು ಮನುಷ್ಯನೇ. ಹಾಗಾಗಿ ಇದೆಲ್ಲ ಸಂಕೋಲೆಗಳಿಂದ, ಬಂಧನಗಳಿಂದ ಮುಕ್ತಿ ಹೊಂದಿ ಹೊರಗೆ ಬನ್ನಿ. ನಿಮ್ಮ ಮನೆಯವರನ್ನ ನೀವು ಒಂದು ಪಂಜರದಲ್ಲಿಟ್ಟು, ಅಥವಾ ನಿನ್ನನ್ನು ಪಂಜರದಲ್ಲಿ ಕಲ್ಪಿಸಿಕೊಂಡು ನೋಡು. ನಿನಗೆ ಆ ಪಂಜರದಲ್ಲಿ ಕೂರಲು ಸಾಧ್ಯವೇ? ನಿಮ್ಮಲ್ಲಿ ಸಾಧ್ಯ ಇದ್ದರೆ ಇನ್ನೊಂದು ಪ್ರಾಣಿಯನ್ನ ಹಿಂಸಿಸು, ಇನ್ನೊಂದು ಜೀವಿಯನ್ನ ಹಿಂಸಿಸು, ಇಲ್ಲದಿದ್ರೆ ಆ ಜೀವಿಯನ್ನ ಹಿಂಸಿಸ್ಲಿಕ್ಕೆ ಹೋಗಬೇಡ ಅಂತೇಳಿ. ಇದು ನಾರದರು ವಾಲ್ಮೀಕಿಗೆ ನೀಡಿದಂತಹ ಒಂದು ಉಪದೇಶ. ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಇದು ಉಪದೇಶ ಅಲ್ಲ. ನಾನು ಹೇಳ್ತಾ ಇರುವುದನ್ನ ಎಷ್ಟು ಜನ ಕೇಳ್ತಾ ಇದ್ದೀರಿ, ಎಷ್ಟು ಜನ ಆಲಿಸ್ತಾ ಇದ್ದೀರಿ ಎನ್ನುವಂಥದ್ದು ನನ್ಗೆ ಗೊತ್ತಿಲ್ಲ. ಕೇಳುವುದಕ್ಕೂ ಆಲಿಸುವುದಕ್ಕೂ ಎರಡು ವ್ಯತ್ಯಾಸ. ಹಿಯರ್ ಆ್ಯಂಡ್ ಲಿಸನ್. ಕೇಳುವಂತ ಹೇಳಿದ್ರೆ ನಾನೇನೋ ಹೇಳ್ತಾ ಇದ್ದೇನೆ, ನೀವೇನೋ ಕೇಳ್ತಾ ಇದ್ದೀರಿ ಅಷ್ಟೇ. ಅದು ಇಲ್ಲಿಂದ ಇಲ್ಲಿಗೂ ಇಳಿಯುವುದಿಲ್ಲ, ಕಿವಿಗೆ ಹೋಗಿರ್ತದೆ, ಮನಸ್ಸಿಗೆ ಇಳಿದಿರುವುದಿಲ್ಲ, ಅಲ್ಲಿ ಹೋಗುವಾಗ ಅದು ಮರ್ತು ಹೋಗಿರ್ತದೆ. ಅದೇ ಆಲಿಸುವುದಂತ ಹೇಳಿದ್ರೆ ಈ ಕುಂಡಲಗಳಿಗೆ ಹೋದಂತಹ ವಿಚಾರ ಮನಸ್ಸನ್ನ ಮುಟ್ಟಿ ಅದು ಬುದ್ಧಿಯ ಮಟ್ಟವನ್ನು ತೆರೀತದಲ್ಲ. ಯಾವಾಗ ನಮ್ಮ ಮೆದುಳು ಎನ್ನುವಂತಹದ್ದು ಎಲ್ಲವನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತದೋ ಅದು ಆಲಿಸುವುದು. ಇನ್ನು ಮಕ್ಕಳೇ ಶಾಲೆಯಲ್ಲಿ ಹೇಳ್ತಾರೆ ಟೀಚರ್ನವರು, ಕೇಳಿ ಆಲಿಸಿ ಅಂತ. ಆಗ ನೋಡಿ, ಕೇಳಿ ಎನ್ನುವುದಕ್ಕೂ ಆಲಿಸಿ ಎನ್ನುವಂಥದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಲಿಸಿದ್ದು ಯಾವತ್ತೂ ಕೂಡ ಮರ್ತು ಹೋಗುವುದಿಲ್ಲ. ಒಂದು ವೇಳೆ ವಾಲ್ಮೀಕಿ ಹೇಳಬಹುದಿತ್ತು, ನಾರದರು ಹೇಳಿದಂಥ ಉಪದೇಶವನ್ನು ನನಗೆ ಆಲಿಸುವ ಅಗತ್ಯ ಇಲ್ಲ, ಕೇಳದೆ ಇರ್ತಿದ್ರೆ ಇವತ್ತು ವಾಲ್ಮೀಕಿ ಆಗ್ತಾ ಇರಲಿಲ್ಲ, ಅದೇ ಬೇಡನಾಗಿ ಇರ್ತಾ ಇದ್ರು.
ಅದಕ್ಕೆ ಹೇಳುದು, ಮುಂದುಗಡೆಯಿಂದ ಒಬ್ರು ಅಥವಾ ಹಿರಿಯರೇ ಇರಲಿ ಚಿಕ್ಕವರೇ ಇರಲಿ, ನಮಗೆ ವಿಚಾರಧಾರೆಗಳು ಎಲ್ಲಿಂದ ಹರಿದು ಬರ್ತದೋ ಆ ವಿಚಾರಧಾರೆಗಳನ್ನು ನಾವು ಸ್ವೀಕರಿಸಲಿಕ್ಕೆ ಬದ್ಧರಾಗಿರ್ಬೇಕು. ಒಬ್ರು ಒಳ್ಳೇದಾಗು ಅಂತ ಹೇಳ್ತಾರೆ, ಇವತ್ತಿನ ಸಮಾಜದಲ್ಲಿ ಒಳ್ಳೆ ಆಗು ಅಂತ ಹೇಳಿ ಎಷ್ಟು ಜನ ಹೇಳ್ತಾರೋ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಟೀಚರ್ಸ್ ಖಂಡಿತ ಹೇಳ್ತಾರೆ, ಮನೆಯಲ್ಲಿ ಗುರು ಹಿರಿಯರು ನೋಡಲಿಕ್ಕೆ ಭಾರಿ ಕಡಿಮೆ ಸಿಗೋದು ಅಲ್ವಾ. ಮನೆಯಲ್ಲಿ ಹಿರಿಯರು ಎನ್ನುವಂಥವ್ರೀಗ ಕಣ್ಮರೆ ಆಗ್ತಾ ಇದ್ದಾರೆ. ಬಹುಶಃ ಒಳಗಿಂದ ಒಳಗೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಪ್ರತಿಯೊಂದಕ್ಕೂ ಕೂಡ ಕಾರಣಕರ್ತರು ನಾವೇ. ವಿಷಯಕ್ಕೆ ಬರುವ, ಆವತ್ತು ನಾರದರ ಮಾತನ್ನ ಕೇಳಿದಂತಹ ವಾಲ್ಮೀಕಿಯವರಿಗೆ ಮನಸ್ಸು ಪರಿವರ್ತನೆ ಹೊಂದಿ ಆ ನಂತರದಿಂದ ಬೇಟೆ ಆಡೋದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾರೆ. ಅದನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂಥದ್ದು. ನಾವೇನೋ ಕೆಟ್ಟದನ್ನು ಮಾಡ್ತಾ ಇದ್ದೇವೆ, ಅದು ನಮ್ಗೆ ಸರಿ ಅನ್ನಿಸ್ಲಿಲ್ಲ, ಇನ್ನೊಬ್ರು ಯಾರೋ ಹೇಳ್ತಾ ಇದ್ದಾರೆ ಅದು ಸರಿ ಇಲ್ಲ, ನೀನು ಮಾಡುವಂಥದ್ದು ಇನ್ನೂ ಬದಲಾಗಬೇಕು, ನೀನು ಅನ್ನುವಂಥದ್ದು ಬೇರೆ ಏನೋ ಅಸ್ತಿತ್ವ ಇದೆ, ಇದೇನೋ ನಿನ್ನನ್ನು ಆಟ ಆಡಿಸ್ತಾ ಇದೆ. ಆ ಎಲ್ಲ ಬಂಧನಗಳಿಂದ ಹೊರಗೆ ಬಂದು ವಿಶಾಲ ಜಗತ್ತನ್ನು ನೋಡು, ನಿನ್ನನ್ನು ನೀನು ಯಾರು ಅಂತ ಹೇಳಿ ಜಗತ್ತಿಗೆ ಪರಿಚಯಿಸಿಕೊಳ್ಳು. ಇವೆಲ್ಲವೂ ಕೂಡ ನಾರದರು ವಾಲ್ಮೀಕಿಗೆ ಹೇಳಿದಂತಹ ಮಾತುಗಳು. ಆವತ್ತಿನಿಂದ ಆ ಚೌಕಟ್ಟಿನಿಂದ ಹೊರಗೆ ಬಂದಂತಹ ವಾಲ್ಮೀಕಿ ನಾರದರು ಹೇಳಿಕೊಟ್ಟಂತಹ ರಾಮ್ ಎನ್ನುವಂತಹ ದೇವರ ನಾಮಸ್ಮರಣೆ ಸ್ತುತಿಯನ್ನು ಮಾಡ್ತಾ ಕೂತ್ಕೊಳ್ತಾರೆ. ಆಗಿನ ಕಾಲದಲ್ಲಿ ರಾಮನಿಗೆ ಸಮಕಾಲೀನರಾಗಿದ್ದವರು ವಾಲ್ಮೀಕಿ ಅವರು. ಈ ರಾಮ್ ಇವತ್ತು ನಾವು ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಎನ್ನುವಂತಹ ಕಾಲದಲ್ಲಿದ್ದೇವೆ. ಆದರೆ ನಮ್ಮಲ್ಲಿ ಎಷ್ಟು ಜನ ಮಕ್ಕಳು ರಾಮ್ ಅಥವಾ ನಮಸ್ತೆ ಅಂತ ಹೇಳ್ತೇವೆ? ರಾಮ್ ಎನ್ನುವಂಥದ್ದನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಈ ರಾಮ್ ಎನ್ನುವಂಥ ಅಕ್ಷರ ನೋಡಿ, ವ್ಯಂಜನ ಅಕ್ಷರದಲ್ಲಿ ನಮ್ಮ ಕನ್ನಡ ವರ್ಣಮಾಲೆಯನ್ನು ತಗೊಂಡ್ರೆ ಅದು 27ನೇ ಸ್ಥಾನದಲ್ಲಿದೆ. ಅದೇ ಆ ಎನ್ನುವಂಥದ್ದು 2ನೇ ಸ್ಥಾನದಲ್ಲಿದೆ. ಮು ವ್ಯಂಜನ ಅಕ್ಷರ ರಾಮ್ ಎನ್ನುವಂಥದ್ದು ಮು ಎನ್ನುವಂಥ ಅಕ್ಷರ 25ನೇ ಸ್ಥಾನದಲ್ಲಿದೆ. ಈ 27, 2, 25 ಒಟ್ಟಿಗೆ ಕೂಡಿಸಿ 54 ಅಕ್ಷರ ಆಗ್ತದೆ. ಒಂದು ಸಲ ರಾಮ್ ಅಂತ ಹೇಳುವಾಗ ನಾವು 54 ಸಾರಿ ರಾಮ್ ಅಂತ ಹೇಳಿದಾಗ ಆಯಿತು. ಅದೇ ಇನ್ನೊಂದು ಸಲ ರಾಮ್ ಎನ್ನುವಂಥದ್ದು ಹೇಳಿದಾಗ 54 ಕೂಡಿಸು 54, 108 ಸಲ ಆಯಿತು. ಆಲೋಚನೆ ಮಾಡಿ. ಹಾಗಾದರೆ ರಾಮ್ ಎನ್ನುವಂಥದ್ದನ್ನು 2 ಸಾರಿ ಪಠಣೆ ಮಾಡಿದರೆ 108 ಬಾರಿ ರಾಮದೇವರನ್ನ ನೆನೆದ ಹಾಗೆ ಆಯಿತು. ಯಾಕಂತ ಹೇಳಿದರೆ ಹಿರಿಯರಿಗೆ ಗೊತ್ತುಂಟು, ಅವರ ಜಪಮಣಿಯಲ್ಲಿ 108 ರುದ್ರಾಕ್ಷಗಳಿರ್ತವೆ, ಆ ಜಪದ ಮಣಿಗಳು. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ, ರಾಮ್ ಅಂತ ಹೇಳಿ ಗೊತ್ತಿಲ್ಲ, ನಾಮಜಪ ಮಾಡಿ ಗೊತ್ತಿಲ್ಲ, ದೇವರಿಗೆ ಭಜನೆ ಮಾಡಿ ಗೊತ್ತಿಲ್ಲ, ಭಜನೆಯ ವಿಚಾರಕ್ಕಂತೂ ನಾವು ಹೋಗೋದೇ ಇಲ್ಲ, ರಾಮಾಯಣ ಓದಿ ಗೊತ್ತಿಲ್ಲ, ಭಗವದ್ಗೀತೆ ಪುಸ್ತಕ ತೆರೆದು ಗೊತ್ತಿಲ್ಲ, ಮಹಾಭಾರತ ವಿಚಾರ ಏನು ಅಂತಲೇ ಗೊತ್ತಿಲ್ಲ. ಸದ್ಯಕ್ಕೆ ಟಿವಿಯಲ್ಲೆಲ್ಲ ಬಂದ ಕಾರಣಕ್ಕಾಗಿ ಸ್ವಲ್ಪ ಮಕ್ಕಳಿಗೆ ಗೊತ್ತಿರಬಹುದು ರಾಮಾಯಣ ಅಂದರೆ ಹೀಗೆ, ಮಹಾಭಾರತ ಅಂದರೆ ಹೀಗೆ ಅಂತೇಳಿ. ಯಾಕಂತ ಹೇಳಿದರೆ ನಮ್ಮಿಂದ ನಾವು ಬದಲಾಗಿಕೊಂಡು ಬಂದಂತಹ ಈ ಒಂದು ವ್ಯವಸ್ಥೆಗಳಿಗೆ ನಾವು ಒಗ್ಗಿಕೊಳ್ಬೇಕು ನಿಜ, ಆದರೆ ನಮ್ಮನ್ನು ನಾವು ಮರೆತು ನಮ್ಮತನವನ್ನು ಕೊಂದುಕೊಂಡು ವ್ಯವಸ್ಥೆಗೆ ಒಗ್ಗಿಕೊಳ್ಳುವುದು ಸರಿಯಲ್ಲ. ಪ್ರತಿಯೊಂದನ್ನು ಕೂಡ ನಿರ್ಮಿಸಿದವರು ನಾವೇ. ಹಾಗಾಗಿ ಇವತ್ತಿನಿಂದ ಸ್ವಲ್ಪ ಮಟ್ಟಿಗೆ ದಿವಸಕ್ಕೊಂದು 2 ಸಲ ಆದರೂ ರಾಮ್ ಎನ್ನುವಂಥದ್ದನ್ನು ಹೇಳುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಹಾಗೆ ರಾಮ್ ಎನ್ನುವಂತಹ ಜಪವನ್ನು ಮಾಡ್ತಾ ಕೂತ್ಕೊಂಡಿದ್ದಂತಹ ವಾಲ್ಮೀಕಿಯವರು ತುಂಬ ವರ್ಷಗಳ ಕಾಲ ಅಲ್ಲೇ ಜಪವನ್ನು ಮಾಡ್ತಾ ಇರ್ತಾರೆ. ಆನಂತರ ಅವರ ಸುತ್ತಲೂ ಬೆಳೆದಿರ್ತದೆ ಒಂದು ಹುತ್ತ. ಈ ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮಿಕ ಅಂತ ಹೇಳಿ ಕರೀತಾರೆ. ಆ ಹುತ್ತವನ್ನು ಭೇದಿಸಿಕೊಂಡು ಬಂದಂತಹ ರತ್ನಾಕರ, ಅಂದರೆ ಇವತ್ತು ರಾಮಾಯಣವನ್ನು ಬರೆದು ಎಲ್ಲರಿಗೂ ರಾಮದೇವರು ಅಂದರೆ ಏನು, ಸೀತೆ ಅಂದರೆ ಪರಿಕಲ್ಪನೆ ಏನು ಎನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದಂತಹ ವ್ಯಕ್ತಿ. ಆ ವಲ್ಮೀಕವನ್ನು ಭೇದಿಸಿಕೊಂಡು ಹೊರಗೆ ಬರ್ತಾರೆ. ಆವತ್ತಿನಿಂದ ಎಲ್ಲರಿಗೂ ಕೂಡ ಅವರು ವಾಲ್ಮೀಕಿ ಮಹರ್ಷಿ ಅಂದರೆ ಏನೋ ಒಂದು ಜ್ಞಾನೋದಯವನ್ನು ಪಡ್ಕೊಂಡು ಹೊರಗೆ ಬಂದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ತಾರೆ. ಅದರ ಕೂಡಲೇ ಅವರು ಯಾವುದೇ ರೀತಿಯ ರಾಮಾಯಣವನ್ನು ರಚನೆ ಮಾಡಲಿಲ್ಲ, ಅಥವಾ ಬೇರೆ ಯಾವುದೇ ಸಂಸ್ಕೃತ ಕವಿತೆಗಳನ್ನು, ಗೋಷ್ಠಿಗಳನ್ನು ಯಾವುದನ್ನು ಕೂಡ ಮಾಡಲಿಲ್ಲ. ಆದರೆ ನಂತರದ ಕಾಲದಲ್ಲಿ ಒಂದ್ಸಲ 2 ಪಕ್ಷಿಗಳು ಆಕಾಶದಲ್ಲಿ ಒಟ್ಟಿಗೆ ಹಾರಾಡ್ತಾ ಇರ್ತದೆ. ಒಬ್ಬ ಬೇಡ ಆ ಒಂದು ಪಕ್ಷಿಯನ್ನು ಹೊಡೆದು ಸಾಯಿಸ್ತಾನೆ. ಅದರ ಸಂಗಾತಿಯನ್ನು ಕಳ್ಕೊಂಡಂತಹ ಇನ್ನೊಂದು ಪಕ್ಷಿಯ ವ್ಯಥೆಯನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಈ ವಾಲ್ಮೀಕಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಬೇಡನಿಗೆ ಸಂಸ್ಕೃತದ ಸರಮಾಲೆಗಳನ್ನೇ ಪೋಣಿಸಿ ಬೈದು ಬಿಡ್ತಾರೆ. ಆ ನಂತರ ಅವರಿಗೆ ಆಲೋಚನೆ ಆಯಿತು, ಏನು ಸಂಸ್ಕೃತದ ಪದಗಳನ್ನು ಕೂಡಿಸಿ ನಾನು ಏನೂ ಹೇಳಿಬಿಟ್ಟೆ. ಆಗ ಮತ್ತೆ ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾರೆ, ನಿನ್ನಿಂದ ರಾಮಾಯಣ ಎನ್ನುವಂಥದ್ದು ಸಾಧ್ಯ. ರಾಮನ ಸಮಕಾಲೀನ ನೀನು, ರಾಮ ಪ್ಲಸ್ ಅಯನ, ರಾಮ ಕುಡಿಸು ಅಯನ ಅಂದರೆ ರಾಮಾಯಣ, ರಾಮನ ಇತಿಹಾಸ, ಅದನ್ನು ನೀನು ಬರಿಬೇಕು. ಯಾಕಂತ ಹೇಳಿದರೆ ಜಗತ್ತಿನಲ್ಲಿ ಆವತ್ತು ಶ್ರೀರಾಮದೇವರೇ ಮಾನವ ರೂಪದಲ್ಲಿ ತಾಳಿ ಬಂದರೂ ಕೂಡ ಅವರೇ ದೇವರು ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಜನರಿಗೆ ನಂಬಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು. ಇವತ್ತು ಹಾಗೆ ನಾನೇ ದೇವರು ಅಂತ ಹೇಳುವವರಿಲ್ಲ. ನಾವೇ ದೇವರಾಗೋದು ಯಾವಾಗ?
ನಮ್ಮ ಮನಸ್ಸಿನಲ್ಲಿದ್ದಂತಹ ಕಲ್ಮಶಗಳನ್ನು ದೂರ ಮಾಡಿ ಇನ್ನೊಬ್ಬರಿಗೂ ಒಳ್ಳೆಯದಾಗಲಿ, ಅವರೂ ನಮ್ಮ ಜೊತೆಗೆ ನಡೀಲಿ, ಇನ್ನೊಬ್ಬರಿಗೂ ಒಳ್ಳೆಯದನ್ನು ಬೋಧಿಸ್ತೇವೆ ಅಂತ ಹೇಳಿದಾಗ ದೇವರ ಸಕಾರಾತ್ಮಕ ಭಾವನೆಗಳು ನಮ್ಮನ್ನು ಸೇರಿಕೊಳ್ತದೆ. ಹೀಗೆ ಮುಂದುವರಿದಂತಹ ವಾಲ್ಮೀಕಿ ರಾಮಾಯಣವನ್ನ ರಚಿಸ್ತಾರೆ. ಇಲ್ಲಿ ಬರುವಂತಹ ಮತ್ತೆ ಕಥೆಗಳು ಎಲ್ಲರಿಗೂ ಕೂಡ ಗೊತ್ತಿದೆ. ರಾಮನ ವ್ಯಕ್ತಿತ್ವ ಎಂಥದ್ದು ನೋಡಿ. ಸುಮ್ಮನೆ ಒಂದು ಮಾತು ಹೇಳ್ತೇನೆ. ರಾಮ ಅಷ್ಟು ದೊಡ್ಡ ರಾಜ, ಜಗತ್ತಿನಲ್ಲಿ ಆವತ್ತಿನ ಕಾಲದಲ್ಲಿ ಎಲ್ಲರೂ ಅವನನ್ನ ಒಂದು ದೇವರ ಹಾಗೆ ನೋಡ್ತಾ ಇದ್ರು. ಆದರೆ ಕಾಡಿಗೆ ಹೋಗುವಂತಹ, ವನವಾಸಕ್ಕೆ ಮಲತಾಯಿ ಹೇಳಿದ್ರು ಎನ್ನುವಂತಹ ಕಾರಣಕ್ಕಾಗಿ ಹೋಗುವಂತಹ ಅಗತ್ಯವೇ ಇರಲಿಲ್ಲ. ಆದರೂ ತಂದೆಗೆ ಕೊಟ್ಟ ಮಾತು, ತಾಯಿಯ ಮಾತುಗಳನ್ನ ಆಲಿಸುವಂತಹ ಶ್ರೇಷ್ಠ ಮಗ. ನಾವು ಎಷ್ಟು ಕೇಳ್ತೇವೆ ತಂದೆ ತಾಯಿಯ ಮಾತನ್ನ. ಮೊಬೈಲ್ ತೆಗೆಸಿಕೊಡದಿದ್ರು ಸಿಟ್ಟು ಮಾಡ್ಕೊಳ್ತೇವೆ. ಒಂದು ಬೈದ್ರೆ ರಪ್ಪ ಹೋಗಿ ಬಾಗಿಲು ಹಾಕೊಂಡು ಮನೆಯೊಳಗೆ ಕುತ್ಕೊಂಡು ಬಿಡ್ತೇವೆ. ಆದರೆ ಆ ಕಾಲದಲ್ಲಿ ತಂದೆ ತಾಯಿಗಿದ್ದಂತಹ ಗೌರವ ಕೇಳ್ತಾರೆ ಕೆಲವರು. ರಾಮ ಯಾಕೆ ವನವಾಸಕ್ಕೆ ಹೋಗಬೇಕಾದದ್ದಿಲ್ಲ. ಆಲೋಚನೆ ಮಾಡಿ, ನಮ್ಮ ದೃಷ್ಟಿಕೋನದಲ್ಲೇ ಆಲೋಚನೆ ಮಾಡಿ. ಅಷ್ಟು ಶ್ರೇಷ್ಠ ರಾಜ ಖಾಲಿ ತಂದೆ ತಾಯಿಯ ಮಾತನ್ನ ಉಳಿಸ್ಲಿಕ್ಕೋಸ್ಕರ, ತಂದೆ ತಾಯಿಗೆ ಮರ್ಯಾದೆಯನ್ನ, ಗೌರವವನ್ನ ಸಲ್ಲಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿಂದ ವನವಾಸಕ್ಕೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಡ್ತಾರೆ. ಆಯ್ತು. ನಂತರ ಲಕ್ಷ್ಮಣನಿಗೆ ರಾಮನನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಹೊರಡ್ತಾನೆ. ಪತಿವ್ರತೆ, ಪತಿಭಕ್ತೆ, ಹೆಣ್ಣು ಅಂದ್ರೆ ಸಮಾನ ಸೀತೆ. ಇವತ್ತಿಗೂ ಕೂಡ ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಸೀರೆ ಎಲ್ಲ ಉಟ್ಕೊಂಡು ಚಂದಾಗಿ ಒಂದು ಹೆಣ್ಣು ಬಂದ್ರೆ ಅವ್ರಿಗೆ ಹೇಳ್ತಾರೆ, ಇನ್ನು ಮುಖಿ ಸೀತೆಯಂತೆ ಕಾಣ್ತೀವಮ್ಮ. ಯಾಕೆ? ಸೀತೆಗೆ ಇದ್ದಂತಹ ಶಕ್ತಿ. ಪ್ರತಿ ಸಲವೂ ಹಾಗೆ ಎಲ್ಲರೂ ಬಯಸುವಂಥದ್ದು ಸೀತೆಯಂತಹ ಮಡದಿ ಬೇಕು, ರಾಮನಂತಹ ಪತಿ ಬೇಕು. ಏಕಪತ್ನಿ ವ್ರತಸ್ಥ, ಅವಳು ಹಾಗೆ ಪತಿವ್ರತೆ. ತನ್ನ ಗಂಡನನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ತಲೆ ಎತ್ತಿ ಕೂಡ ನೋಡಿದವಳಲ್ಲ. ನಿಜ, ರಾವಣ ಅಪಹರಣ ಮಾಡ್ತಾನೆ. ರಾವಣ ಅಪಹರಣ ಮಾಡಿದ್ರು ಕೂಡ ಒಂದು ಸಲವೂ ಕೂಡ ರಾವಣನ ಮುಖವನ್ನೇ ಸೀತೆ ನೋಡುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಕತೆ ಬರ್ತದೆ ಕೇಳಿ. ಯಾವಾಗ ಸೀತೆ ಮದುವೆಯಾಗಿ ಮೊದಲ ಸಲ ಗಂಡನ ಮನೆಗೆ ಹೋಗ್ತಾಳೋ, ಅಲ್ಲಿ ಮೊದಲ ಸಲಕ್ಕೆ ಒಂದು ಪಾಯಸ, ಏನು ಸಿಹಿ ತಿಂಡಿಯನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಒಂದು ಹುಲ್ಲು ತನ್ನ ಮಾವ ದಶರಥನ ತಟ್ಟೆಗೆ ಹೋಗಿ ಬೀಳ್ತದೆ. ಸಿಟ್ಟು ಬಂದಂತಹ ಸೀತೆ, ಏನು ಮಾಡೋದು, ಮೊದಲ ಸಲ ಮನೆಗೆ ಬಂದಿದ್ದೇನೆ, ಹಿರಿಯರೆಲ್ಲ ಊಟಕ್ಕೆ ಕುತ್ಕೊಂಡು ಆಯ್ತು. ಈ ಸಮಯದಲ್ಲಿ ಮಾವಿನ ತಟ್ಟೆಯಲ್ಲಿ ಹುಲ್ಲು ಬಿದ್ದಿದೆ, ಎಲ್ಲರ ಮುಂದೆ ತೆಗೆಯುವಂತೇ ಇಲ್ಲ, ಏನು ಮಾಡಲಿ ಅಂತ ಸಿಟ್ಟಿನಲ್ಲಿ ಆ ಹುಲ್ಲನ್ನು ನೋಡ್ತಾಳೆ. ಅಷ್ಟೇ ಸಿಟ್ಟಿಗೆ ಆ ಹುಲ್ಲು ಸುಟ್ಟು ಬೂದಿ ಆಯ್ತಂತೆ. ಅದನ್ನ ದಶರಥ ಮಹಾರಾಜ ಗಮನಿಸ್ತಾನೆ. ಎಲ್ಲರೂ ಹೋದ ನಂತರ ಸೀತೆಯನ್ನ ಕರೆದು ಹೇಳ್ತಾರಂತೆ, ಅಮ್ಮ ಸೀತೆ, ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ಶತ್ರುವನ್ನು ಕೂಡ ಆ ರೀತಿ ಸಿಟ್ಟಿನಿಂದ ಕಣ್ಣೆತ್ತಿ ಕೂಡ ನೋಡ್ಬೇಡ. ನಿಜವಾಗಿ ಅವನು ಸುಟ್ಟು ಭಸ್ಮ ಆಗ್ತಾನೆ. ಮಾವ ಹೇಳಿದಂತಹ ಒಂದು ಮಾತನ್ನು ಉಳಿಸ್ಲಿಕ್ಕೆ, ತನ್ನಿಂದ ಇನ್ನೊಂದು ಜೀವಕ್ಕೆ ನೋವಾಗಬಾರ್ದು ಎನ್ನುವುದನ್ನ ಉಳಿಸ್ಲಿಕ್ಕೆ ಕೊನೆಯವರೆಗೂ ಕೂಡ ಸೀತೆ ರಾವಣನ ಮುಖವನ್ನ ನೋಡ್ಲೇ ಇಲ್ಲ. ಅದಕ್ಕೆ ಹೇಳುದು, ಸೀತೆ ಅಂತ ಹೇಳಿದ್ರೆ ಪತಿವ್ರತೆ. ತನ್ನ ಗಂಡನನ್ನ ಬಿಟ್ಟು ಬೇರೆ ಯಾರ ಮುಖವನ್ನು ನೋಡುವ ಅಗತ್ಯವೂ ಇಲ್ಲ. ಅದರಲ್ಲೂ ಕೆಟ್ಟ ದೃಷ್ಟಿಯಿಂದ, ಸಿಟ್ಟಿನಿಂದ ನೋಡುವಂತಹ ಅಗತ್ಯ ಕೂಡ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮಾವ ಹೇಳಿದಂತಹ ಒಂದು ಮಾತು, ಅಣ್ಣನ ಮೇಲಿನ ಪ್ರೀತಿ, ಸಹೋದರತ್ತಿ, ಇವೆಲ್ಲವನ್ನು ಕೂಡ ಹೊಂದಿರತಕ್ಕಂಥದ್ದೇ ಈ ರಾಮಾಯಣ. ತಂದೆ, ತಾಯಿ, ಅಣ್ಣ, ಅತ್ತಿಗೆ, ಮೈದುನ, ಇವೆಲ್ಲವೂ ಕೂಡ. ಲಕ್ಷ್ಮಣನಾದವನು ತನ್ನ ಅತ್ತಿಗೆ ಅಂತ ಹೇಳಿದ್ರೆ ತಾಯಿಯ ಸಮಾನ. ಆಕೆಯ ಮುಖವನ್ನು ಒಂದು ಸಲ ಕೂಡ ನೋಡಿರುವುದಿಲ್ಲ. ಸೀತೆ ಅಪಹರಣ ಆಗಿದ್ದಾಗ ಕೂಡ ಅವಳ ಕಾಲುಂಗುರದ ಒಂದು ಗುರುತನ್ನು ಹಿಡಿದು ಮಾತ್ರ ರಾವಣ ಅಪಹರಿಸಿಕೊಂಡು ಹೋದಂತಹ ದಿಕ್ಕನ್ನ ಲಕ್ಷ್ಮಣ ಸೂಚಿಸ್ತಾನೆ. ಇದು ಅತ್ತಿಗೆಯ ಕಾಲುಂಗುರ. ಯಾಕಂತ ಹೇಳಿದ್ರೆ ಪ್ರತಿದಿನ ಅತ್ತಿಗೆಯ ಕಾಲನ್ನು ಮುಟ್ಟಿ ನಮಸ್ತೆ ಮಾಡ್ತಾ ಇದ್ದಂತಹ ಲಕ್ಷ್ಮಣ ಆವತ್ತು ಹೇಳ್ತಾನೆ. ಈ ರಾಮಾಯಣ ಎನ್ನುವಂಥದ್ದು ಏನು? ಇವತ್ತಿನ ದಿನದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು, ಯಾವೆಲ್ಲ ಗುಣಗಳನ್ನ ಅಳವಡಿಸಿಕೊಳ್ಬೇಕು. ನಾವು ಮನುಷ್ಯರೇ, ತಪ್ಪುಗಳನ್ನು ಮಾಡ್ತೇವೆ, ಆದರೆ ಆದ ತಪ್ಪನ್ನ ತಿದ್ದುಕೊಳ್ಬೇಕು. ವಾಲ್ಮೀಕಿ ತಪ್ಪನ್ನ ತಿದ್ದುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಇವತ್ತು ವಾಲ್ಮೀಕಿ ದಿನಾಚರಣೆ ಗೊತ್ತಾ ಇರಲಿಲ್ಲ. ಇತಿಹಾಸದಲ್ಲಿ ವಾಲ್ಮೀಕಿಯ ಹೆಸರು ಉಳಿತಾ ಇರಲಿಲ್ಲ. ಇತಿಹಾಸದಲ್ಲಿ ನಾವು ಉಳಿಬೇಕಾ, ಜನರ ನೆನಪುಗಳಲ್ಲಿ ನಾವು ಉಳಿಬೇಕಾ? ಎರಡು ರೀತಿಯಲ್ಲಿ ಉಳಿಬಹುದು. ಒಂದು, ಕೆಟ್ಟದು ಮಾಡಿ, ನಾವು ಸತ್ತ ನಂತರ ಜನರು ನಮ್ಮ ಹೆಸರು ಹೇಳ್ತಾರೆ. ಇನ್ನೊಂದು, ಒಳ್ಳೆಯದು ಮಾಡಿ. ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಆ ಮನಸ್ಸು ಆ ಒಳ್ಳೆಯ ಕೆಲಸದ ಕಡೆಗೆ ತುಡಿಲಿಕ್ಕೆ ಪ್ರಾರಂಭಿಸ್ತದೆ. ಮತ್ತೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೇವೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜನರ ಮನಸ್ಸದಲ್ಲಿ ಅಚ್ಚಾಗ್ತೇವೆ. ಸೊ ಯಾವ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಉಳ್ಕೊಳ್ಬೇಕು ಎನ್ನುವಂಥದ್ದನ್ನ ನಿರ್ಧಾರ ಮಾಡುವವರು ನಾವು. ಆವತ್ತು ವಾಲ್ಮೀಕಿ ತೆಗೆದುಕೊಂಡಂತಹ ಆ ನಿರ್ಧಾರ ಇವತ್ತು ನಾವೆಲ್ಲರೂ ಅವರನ್ನ ತಿರುಗಿ ನೋಡುವಂತೆ ಮಾಡಿದೆ. ಇವತ್ತು
ಕಾಲ ಮುಗಿಸಿಲ್ಲ, ನಾಳೆ ಬೇಡ, ನಾಳೆ ಎಲ್ಲವನ್ನ ಮನೆ ಹಾಳು, ಇವತ್ತಿನಿಂದಲೇ ಏನೋ ಒಂದು ಪ್ರತಿಜ್ಞೆಯನ್ನು ತಗೊಳ್ಳುವ, ನಾಳೆ ಇತಿಹಾಸದಲ್ಲಿ ನಮ್ಮ ಹೆಸರನ್ನು ಕೂಡ ಹೇಳ್ತಾರೆ. ನಾವು ಕಲಿತಂತಹ ನಮಗೆ ಕಲಿಸುವಂತಹ ಶಿಕ್ಷಕರನ್ನು ನಾವು ಯಾವತ್ತಿಗೂ ಕೂಡ ಮರೆಯುವುದಿಲ್ಲ. ಇವತ್ತು ನನಗೊಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ, ನನ್ನ ಮಿತ್ರಪ್ರಭಾ ಮೇಡಮ್ ನನ್ನ ಮುಂದೆ ಇದ್ದಾರೆ. ಅವರಿಂದ ಕಲಿತಂತಹ ಕೆಲವೊಂದು ಜೀವನದ ಮೌಲ್ಯಗಳಿರಬಹುದು, ಅವರು ಹೇಳ್ತಾ ಇದ್ದಂತಹ ಕೆಲವೊಂದು ಕಥೆಗಳಿರಬಹುದು, ಇವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿದೆ. ಇವತ್ತು ನಾನೇನು ನಿಂತು ವಾಲ್ಮೀಕಿಯ ಬಗ್ಗೆ ಅಥವಾ ಜೀವನದ ಬಗ್ಗೆ ವಿಶಾಲವಾಗಿ ಆಲೋಚನೆ ಮಾಡ್ತಾ ಇದ್ದೇನೆ, ನನ್ನಿಂದ ಒಂದು 4 ಮಕ್ಕಳಿಗೆ ನಾನು ಹೇಳಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿಯ ಜೊತೆಗೆ ನನ್ನ ಶಿಕ್ಷಕರು ಕೂಡ ನನಗೆ ಕಾರಣ. ಹಾಗೆ ನಮ್ಮನ್ನು ಸರಿಹಾದಿಯಲ್ಲಿ ನಡೆಸಲಿಕ್ಕೆ ಇರುವವರು ನಮ್ಮ ಶಿಕ್ಷಕರು. ಇವತ್ತು ರಾಮಾಯಣದ ಕಥೆಗಳನ್ನು ನಮಗೆ ಓದುವಷ್ಟು ಪುರ್ಸೊತ್ತಿಲ್ಲ, ಹಿರಿಯರಾದರೂ ಮನೆಯಲ್ಲಿ ಇದ್ದಿದ್ದು ಓದಿ ಹೇಳ್ತಾ ಇದ್ರು. ಆದರೆ ಬರುವಂತಹ ಸಣ್ಣ ಸಣ್ಣ ಕಥೆಗಳನ್ನಾದರೂ ಗ್ರಹಿಸಿ, ಅಥವಾ ಯಾರಾದರೂ ಒಂದು ರಾಮಾಯಣದ ಬಗ್ಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಯುದ್ಧ ಆಯಿತು, ಅದು ಹೇಗಾಯಿತು, ಯಾಕೆ ಆಯಿತು, ಜಟಾಯು ಎನ್ನುವಂತಹ ಪಕ್ಷಿಯಲ್ಲಿಗೆ ಹೇಗೆ ಬಂತು, ಅದು ಹೇಗೆ ಸೀತೆಯನ್ನು ಕಾಪಾಡಲಿಕ್ಕೋಸ್ಕರ ರಾವಣನ ಜೊತೆಗೆ ಹೋರಾಟ ಮಾಡಿತು ಎನ್ನುವಂಥದ್ದು ಸವಿಸ್ತಾರವನ್ನು ಅಲ್ಲಿ ಕೊಡ್ತದೆ. ಈ ದಸರಾ ಹಬ್ಬವನ್ನು ಕೂಡ ನಾವು ಹಾಗೆ ಹೇಳುದು. ರಾಮಾಯಣದಲ್ಲಿ ವಾಲ್ಮೀಕಿ ಮೆನ್ಷನ್ ಮಾಡ್ತಾರೆ, ಈ ದಸರಾ ಕಾಲದಲ್ಲಿ ನೋಡಿ, ದಸರಾ ಎನ್ನುವಂಥದ್ದು ರಾವಣನನ್ನ ರಾಮ ಕೊಂದಂತಹ ದಿನವನ್ನ ನಾವು ದಸರಾ ಅಂತ ಹೇಳಿ ಕೂಡ ಸೆಲೆಬ್ರೇಟ್ ಮಾಡ್ತೇವೆ. ಅದರ ಜೊತೆಗೆ ರಾಮ ಸೀತೆಯನ್ನ ಆ ಶ್ರೀಲಂಕೆಯಿಂದ ಅಯೋಧ್ಯೆಗೆ ಕರ್ಕೊಂಡು ನಡೆದುಕೊಂಡು ಹೋದದವರು ನಡೆಯುವ ದಾರಿಯಲ್ಲಿ 21 ದಿವಸ ತಗೊಳ್ತಾರೆ. ಬೇಕಾದ್ರೆ ಕ್ಯಾಲೆಂಡರಲ್ಲಿ ಲೆಕ್ಕ ಹಾಕಿ ನೋಡಿ, ದಸರಾದ ಕರೆಕ್ಟ್ 21 ದಿವಸಗಳ ನಂತರವೇ ದೀಪಾವಳಿ ಬರ್ತದೆ. ಅಂದ್ರೆ ರಾಮ ಸೀತೆ ಲಕ್ಷ್ಮಣರ ಜೊತೆಗೂಡಿ ಈ ಶ್ರೀಲಂಕೆಯಿಂದ ಅಂದ್ರೆ ಲಂಕಾದಿಂದ ಅಲ್ಲಿಗೆ ಅಯೋಧ್ಯೆಗೆ ತಲುಪಿದಂತಹ ದಿನದ ನಡುವಿನ ಸಮಯ 21 ದಿನ. ಅದನ್ನೇ ನಾವು ದೀಪಾವಳಿ ಅಂದ್ರೆ ಮನೆಮಗ ಮತ್ತೆ ಒಳಗೆ ಬಂದ ಎಲ್ಲ ಕಷ್ಟಗಳನ್ನ ದೂಡಿ ಬೆಳಕು ಎನ್ನುವಂಥದ್ದು ಏನನ್ನು ಸೂಚಿಸ್ತದೆ, ನಮ್ಮೆಲ್ಲರ ಬದುಕನ್ನು ಹೊಸ ಜಗತ್ತಿಗೆ ಬಿಡ್ತಾ ಇದೆ, ಕತ್ತಲು ಎನ್ನುವಂಥದ್ದನ್ನ ಕಳೀತಾ ಇದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಆ ದೀಪ ಎನ್ನುವಂಥದ್ದು ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮೆಲ್ಲರನ್ನ ಕರೆದುಕೊಂಡು ಹೋಗ್ತದೆ. ಅದೇ ರೀತಿ ಎಲ್ಲಾ ಕಷ್ಟಗಳನ್ನ ದೂಡಿಕೊಂಡು ರಾಮ ಎನ್ನುವಂಥವನು ತನ್ನ ಮಡದಿಯನ್ನ ಅದೇ ರೀತಿ ಶ್ರೇಷ್ಠವಾಗಿ ಕರ್ಕೊಂಡು ಬರ್ತಾನೆ ಎನ್ನುವಂತಹ ವಿಚಾರಗಳು. ರಾವಣನ ಉದಾಹರಣೆಯಾಗಿ ತಕೊಳ್ಳಿ. ರಾವಣ ಮುಟ್ಟಿ ಕೆಟ್ಟ, ಇಲ್ಲದಿದ್ರೆ ಇವತ್ತಿಗೂ ಅವನು ಶ್ರೇಷ್ಠ ವ್ಯಕ್ತಿ, ಯಾರನ್ನು ದೂರುವಂತೆ ಇಲ್ಲ. ಒಬ್ಬ ಒಳ್ಳೆ ಪರಾಕ್ರಮಿ, ಒಬ್ಬ ಒಳ್ಳೆ ವ್ಯಕ್ತಿ. ಅವನು ಆಡಳಿತ ಮಾಡ್ತಾ ಇದ್ದಂತಹ ಆ ಜಾಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮರ್ಯಾದೆಯನ್ನು ಕೊಟ್ಟು ಪ್ರತಿಯೊಬ್ಬರು ಕೂಡ ಸಂತೋಷದಿಂದ ಬದುಕಬೇಕು ಎನ್ನುವಂತಹ ಹಾದಿಯನ್ನು ಹಾಕಿಕೊಟ್ಟವನು ರಾವಣ. ಅವನು ಮಾಡಿದಂತಹ ಒಂದು ಕೆಟ್ಟ ಕೆಲಸ ಅಂತ ಹೇಳಿದ್ರೆ ಸೀತೆಯನ್ನ ಅಪಹರಣ ಮಾಡಿದ್ದು. ಮುಟ್ಟಿ ಕೆಟ್ಟ ಎನ್ನುವುದಕ್ಕೆ ಉದಾಹರಣೆಯೇ ರಾವಣನನ್ನ ಅದಕ್ಕೆ ಹೇಳುದು. ಒಂದು ಸಲ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಒಂದು ಸಲ ತಪ್ಪು ಕೆಲಸ ಮಾಡಿದ್ರ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಜನರು ಹೇಳುದು ಅವತ್ತು ಆ ಕೆಲಸ ಮಾಡಿದ್ರಲ್ಲ ಅವರೆಯಾ. ಅದಕ್ಕೆ ಹೇಳುದು, 100 ಒಳ್ಳೆಯ ಕೆಲಸಗಳ ನೆನಪು ಒಂದು ಕೆಟ್ಟ ಘಟನೆ ಆದ ಕೂಡಲೇ ಆ ಘಟನೆಯಿಂದ ಮತ್ತೆ ಮರೆತು ಹೋಗಿ ಹೊಸತಾಗಿ ನಮ್ಮ ಐಡೆಂಟಿಟಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ ಎನ್ನುವಂಥದ್ದು. ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ರಾಮ ಎನ್ನುವಂಥದ್ದು ಹೇಗೆ ಬದುಕಬೇಕು ಅಂತ ಹೇಳ್ತದೆ, ರಾವಣ ಎನ್ನುವಂತಹ ಹೇಗೆ ಬದುಕಬಾರದು ಎನ್ನುವಂಥದ್ದು ಹೇಳ್ತದೆ. ಎಷ್ಟೇ ಒಳ್ಳೆಯನಾಗಿದ್ರು ಕೂಡ ಒಂದು ಸಲ ಕೆಟ್ಟದ್ದು ಮಾಡಿದ್ರೆ ಆಯ್ತು, ಮತ್ತೆ ಅವನು ತನ್ನ ಮೂಲಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ಹೇಳ್ತಾರೆ, ರಾವಣ ಬೇಕು ಅಂತ ಹೇಳಿ ಸೀತೆಯನ್ನು ಅಪಹರಿಸಲಿಲ್ಲ, ಯಾವುದೋ ಒಂದು ಕರ್ಮವಿಧಿ ವಶದಿಂದ ಅವನು ಸೀತೆಯನ್ನು ಅಪಹರಿಸಿದ ಅಂತ ಹೇಳಿ. ತಪ್ಪಲ್ಲಿ ಒಳ್ಳೆ ತಪ್ಪು ಕೆಟ್ಟ ತಪ್ಪು ಅಂತ ಹೇಳಿ ಇಲ್ಲ. ತಪ್ಪು ಮಾಡಿದಾಗ ಅದು ತಪ್ಪೆ, ಅದನ್ನು ತಿದ್ದಿ ನಡೆಯುವಂತಹದ್ದು ಮನುಷ್ಯನ ನಿಜವಾದ ಗುಣ. ರಾವಣನನ್ನು ಕೊಂದು ರಾಮ ಮತ್ತೆ ಅಯೋಧ್ಯೆಗೆ ಬರುವಾಗ ತಾಯಿ ಕೇಳ್ತಾಳಂತೆ, ಆ ದುಷ್ಟನನ್ನು ಕೊಂದಿಯಾ ಅಂತ. ಆಗ ರಾಮ ಹೇಳ್ತಾನೆ, ಆತ ದುಷ್ಟನಲ್ಲ ಅಮ್ಮ, ಆತ ಪರಾಕ್ರಮಿ, ಆತ ಶಿವನ ಭಕ್ತ. ಅಂತಹ ಪರಾಕ್ರಮಿಯ ಜೊತೆಗೆ ನಾನು ಹೋರಾಡಿ ಬಂದೆ ಅಂತ ಇಲ್ಲಿ ರಾಮನ ಗುಣವನ್ನು ನಾವು ಮೆಚ್ಚಬೇಕು. ಅಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಹಾಗೆ ನಮ್ಮ ಜೀವನದಲ್ಲಿ ನಾವು ಹೀಗೆ ಬದುಕಬೇಕು, ನಾವು ಯಾವುದನ್ನ ಅಳವಡಿಸಿಕೊಂಡು ಮುಂದಕ್ಕೆ ಸಾಗಬೇಕು ಎನ್ನುವುದನ್ನ ಆಲೋಚನೆ ಮಾಡಲಿಕ್ಕೆ ನಮ್ಮನ್ನ ದೂಡ್ತದೆ. ಹಾಗಾಗಿ ವಾಲ್ಮೀಕಿ ಎನ್ನುವಂತಹವರು ಹೇಗೋ ಇದ್ರು, ಬೇಡನಾಗಿದ್ದವನು ಮಹರ್ಷಿಯಾದ. ಇವತ್ತು ಇಲ್ಲಿರುವ ನಾವು ಇನ್ನೇನೂ ಆಗ್ಲಿಕ್ಕೆ ಸಾಧ್ಯ, ಆದ್ರೆ ಅದು ಹೇಗೆ ಆಗ್ಬೇಕು ಎನ್ನುವುದನ್ನ ನಿರ್ಧಾರ ಮಾಡುವವರು ನಾವು. ಹಾಗಾಗಿ ನಾನು ಹೇಳಿದಂತಹ ಮಾತು ನಿಮಗೆ ತಲುಪಿದೆ ಅಂತ ಹೇಳಿ ಅನ್ನಿಸ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆ. All the distinguished and respected guests on the dais, all the respected and distinguished audience, ladies and gentlemen, and all loving children. First of all, I would like to pray Sahi Baba to seek his grace and blessings to all of us and also to this Dhyana Mandir. I will give you the flavor of Sai Raksha Mantra.
दुख में सब स्मरण करें, सुख में भूले साही का नाम। साई हमारी रक्षा करो, जीवन में क्या काम। दीन दुखी के आश्रय, जन पर सदा दयाल। साई हमारी रक्षा करो, हे साईनाथ कृपाल। ब्रह्म ज्ञान दाता, जो संतों के सरताज। साई हमारी रक्षा करो, हे ज्ञानेश्वर महाराज। शरण आया हूँ मैं, अपराधी हूँ मैं, क्षमा करो सुजान माता, बन दीन बना हूँ मैं। जप लोगे साही का नाम तो फिर संकट कहाँ, जहाँ है साही का प्रेम, पीड़ा का क्या काम वहाँ। जिस पर साईनाथ करेंगे कृपा दृष्टि, वहाँ होगी सदा सुख चैन की वृष्टि। जिस पर साईनाथ की कृपा होए, वही सदा सुख चैन के नींद सोए। साही के द्वार पे आए जो झोली, साई हमारी रक्षा करो, न गई कभी खाली। झोलियाँ उन्होंने सबकी भर दी, जिसने एक बार उनकी पूजा कर ली। साही का नाम सदा जपते रहो, वही सुखों के दाता, वही मुरादों के वली। बोलो जय राम साही राम। The sacred way in which every moment is spent will determine the fruitfulness of the year. God's love is like lighthouse beacon. Divert the boat of your life towards the lighthouse of divine love. You are then bound to reach the shore of bliss. Through love, we must seek to serve all and enjoy the divine bliss. When you embark on service with the Spirit, the whole world becomes your home. Namasmarana is the easiest path to God realization. It is a boat that will take people across the ocean of mundane existence. Constant contemplation on the form of the Lord and frequent repetition of His name are the means by which the heart is filled with the love of God. We are all containers of divine love. Share it, spread it, and express that love in acts of service, words of sympathy, and thoughts of compassion, says Samartha Sadguru Shirdi Sai Baba. Bhagavan Lord Sri Krishna tells Uddhava, Uddhava, saint is my soul. I am your living image. I am He. He is my true and pure form. He who worships Sadguru with Shraddha and Bhakti, dedication and devotion, with utmost love, and he who surrenders to him completely, and he who makes him his sole refuge, will merge in me like a river in the ocean. He merges in the supreme consciousness. He merges in the pure consciousness. So the importance and significance of a Sadguru should never be overemphasized. Whenever we think of a Sadguru, the first name that comes to our mind is Samartha Sadguru Shirdi Sai Baba. Shirdi Sai Baba was one of the greatest saints ever seen in India, endowed with unprecedented powers, and is worshipped as God incarnate. He was omniscient, omnipresent, omnipotent, birthless, deathless, and immortal. He was the crushed jewel, the crown jewel, the saint, the giant among the saints, and the saint of saints. His Sai Baba was the embodiment of spiritual inspiration and religious harmony. He was the personification of spiritual perfection and epitome of compassion. Sai Baba may well be called the pioneer of a spiritual renaissance in a comparatively modern times. He brought about a powerful renaissance of cult of devotion. For this single, outstanding, remarkable, significant, and magnificent contribution, he won immortal fame in the annals of spirituality. As a matter of fact, with the advent of the saint of Shirdi, the great and traditional movement of bhakti as an important sadhana for securing the supreme state of salvation received tremendous impetus. The most outstanding aspect Sai Baba was that he was beyond distinctions of caste, creed, and religion. He embodied all the religion and preached universal religion of love. The most important thing in his divine body, which attracted the attention of all, was the light in his eyes. The bliss of becoming one with the Lord emerged through his eyes. These two lustrous objects were the source of great inspiration, mukti, care, and mercy for all those who surrendered to him with their heart and soul. Sai Baba was a great saint. Sai Baba preached and practiced humanism and universal brotherhood like Prophet Muhammad. He established the superiority of love and compassion over egoism like Jesus Christ. He taught
simplicity of livelihood, and excellence of human virtue reflected in day-to-day conduct like Gautam Buddha. He embodied all the noble qualities of these three great avatars and won immortal fame. Even today, after a century of his departure, we remember him, we love him, we worship him with great regard, respect, and reverence. Sai Baba sowed the seeds of spiritual inspiration in the hearts of the people who knew of him. The divine inspiration was so profound and instant, they automatically took refuge in him. Under the cover of simplicity, he silently worked for the spiritual transformation, liberation of innumerable souls, both human beings, animals alike, which were drawn to him by an unseen forces. Sai Baba's whole life was a saga of spiritual magnificence. His radiant appearance, unusual luster on his face, his spiritual grandeur, spiritual brilliance, spiritual splendor, singled him out as one who had come to fulfill a magnificent destiny. Sai Baba awakened the people to the eternal truth of Sabka Malik Ek. One God governs all. Ram, Rahim, Krishna, Kareem are one and the same, and there is absolutely no difference between them, and gave two powerful implements, Shraddha and Sabri, faith and patience. Patience is the mine of virtues and concert of good thought. Faith and patience are like twin sisters loving each other. If patience means anything, it should last till the end, and faith will see us through every turmoil of life. Sai Baba said there is only one caste, the caste of humanity. There is only one language, the language of the heart, and there is only one religion, the religion of love. So Sai Baba did so much for the poor, sick, hungry, needy, and helpless people. Sai Baba stayed in a dilapidated mosque and called it Dwarka Mai. Dwarka was the place where Lord Sri Krishna stayed to fulfill his divine advent. Dwarka Mai became the mother of mercy for all the time to come. Sai Baba lit the fire in the mosque by using his yogic power. It is called Duni, and whatever the ash that we get from it called Udi, it had all the powers of Sai Baba. It could heal all the incurable diseases. Such was the power of that. Sai Baba did so much work for the poor, sick, hungry, needy, and helpless people. His miracles, Sai Baba had unlimited powers, extraordinary powers, limitless powers, but he never used these powers for his sake, but for the welfare and well-being of the people. His leelas were inconceivable, incomprehensible, incomparable, inscrutable, inexplicable, unfathomable. He never used his powers for his benefit, but for the welfare and well-being of the people. He exerted, strived, strained his every nerve, left no stone unturned for the welfare, well-being of the people, poor, sick, hungry, needy, helpless, destitute, and downtrodden people. Such was the great soul of Sai Baba. We can go on and on about this saint and yet fall short of words. So much he did. Sai Baba never approved austerity for the sake of austerity. He emphasized the need of inner purification rather than outer austerity. No amount of physical and external cleaning would serve any purpose if we are impure in our mind and heart. He cautioned his devotees not to make austerity as an end itself, lest people should indulge in physical mortification. His spiritual grandeur, spiritual brilliance, spiritual splendor brought about such a transformation in the seekers, they naturally moved away from all impurity by word, deed, and thought. The fountainhead of unsurpassed spiritual glory, the great incredible saint, the mysterious fakir, shed his mortal coil on 15th October 1918. Every bone, every core of his body was permeated with divine essence. Sai Baba did so much work for the welfare and well-being of the people. Even today, people remember him. He was an outstanding, remarkable saint.
When he was departed, the city was devastated. People were agonizing grief. People suffered a lot because they had loved Sai Baba so much. So today, on this happy occasion, I sincerely pray Sai Baba to bless all of you bountifully and abundantly and keep all of you happy and healthy, and may Sai Baba's blessings always be there on this Dhyana Mandir, and this Dhyana Mandir in the years to come flourish, and God bless this Dhyana Mandir. And I am thankful for this opportunity today. And all of you, I want to say a few words about Valmiki. Valmiki was a dacoit. He did